ನಮಸ್ಕಾರ. ನಮ್ಮ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಹಿಂದಿನ ಕಥೆಯಲ್ಲಿ ಏನಾಯ್ತು ಅಂತ ನಮಗೆಲ್ಲ ಗೊತ್ತೇ ಇದೆ ಅಲ್ವಾ? ಕೃಷ್ಣ ರುಕ್ಮಿಣಿಯ ಪ್ರಾರ್ಥನೆಯಂತೆ ಅವಳನ್ನು ಅಂಬಿಕಾ ದೇವಸ್ಥಾನದಿಂದ ರಥದಲ್ಲಿ ಕೂರಿಸಿಕೊಂಡು ಮಿಂಚಿನ ವೇಗದಲ್ಲಿ ಹೊರಟಿದ್ದಾಯ್ತು. ವಿದರ್ಭದ ಸೈನಿಕರು ಕಂಗಾಲಾಗಿದ್ದಾರೆ. ಶಿಶುಪಾಲ ಕೋಪದಿಂದ ಕುದಿತಿದ್ದಾನೆ. ಇದು ಬರೀ ಒಂದು ಅಪಹರಣವಲ್ಲ, ಇಡೀ ಆರ್ಯಾವರ್ತವೇ ಬೆರಗಾಗಿ ನೋಡಿದ ಒಂದು ರೋಚಕ ಘಟ್ಟ. ಬನ್ನಿ, ಅಲ್ಲಿಂದ ಮುಂದೇನಾಯ್ತು ಅನ್ನೋದನ್ನ ನೋಡೋಣ. ವಿಷಯಕ್ಕೆ ಬರೋದಾದ್ರೆ, ರುಕ್ಮಿಯ ಆ ರಣಕಹಿಳಿಯನ್ನೊಮ್ಮೆ ಕಲ್ಪಿಸ್ಕೊಳ್ಳಿ. ನನ್ನ ತಂಗಿಯನ್ನ ಕೊಂಡೊಯ್ದು ಬದುಕೆ ಹೋಗ್ತೀಯಾ? ಕೃಷ್ಣನ ರಥ ಧೂಳೆಬ್ಬಿಸ್ಕೊಂಡು ಹೊರಟ ಮರುಕ್ಷಣವೇ ರುಕ್ಮಿಯ ಕೋಪ ಜ್ವಾಲಾಮುಖಿಯಂತೆ ಸ್ಫೋಟಗೊಳ್ಳುತ್ತೆ. ತನ್ನ ಖಡ್ಗ ಎತ್ತಿ ಕುದುರೆಗಳಿಗೆ ಚಾವಟಿ ಬೀಸ್ತಾ ರಣರಂಗದಲ್ಲಿ ಬಿರುಗಾಳಿಯಂತೆ ರಥವನ್ನ ಬೆನ್ನಟ್ಟೋಕ್ ಶುರು ಮಾಡ್ತಾನೆ. ಈ ಒಂದೇ ಒಂದು ವಾಕ್ಯದಲ್ಲಿ ಎಂಥ ಆವೇಶ ಇದೆ ಅಲ್ವಾ? ಭಾಗ 1, ರುಕ್ಮಿಯ ಬೆನ್ನಟ್ಟುವಿಕೆ ಅಥವಾ ಹೈ ಸ್ಪೀಡ್ ಚೇಸ್. ಆ ದೃಶ್ಯವನ್ನ ನಾವೆಲ್ಲರೂ ಒಮ್ಮೆ ಕಣ್ಮುಂದೆ ತರೋಣ. ಒಂದೆಡೆ ಮಿಂಚಿನ ವೇಗದಲ್ಲಿ ನುಗ್ಗುತ್ತಿರುವ ಕೃಷ್ಣನ ದೈವಿಕ ರಥ, ಮತ್ತೊಂದೆಡೆ ಯುದ್ಧ ಶಂಖಗಳ ನಾದ, ಕುದುರೆಗಳ ಕಾಲ್ತುಳಿತ, ಇಡೀ ಆಕಾಶವನ್ನೇ ಮುಚ್ಚಾಕಿರುವ ಧೂಳು. ಬೃಹತ್ ವಿದರ್ಭ ಸೈನ್ಯ ಕೃಷ್ಣನನ್ನ ಬೆನ್ನಟ್ಕೊಂಡು ಬರ್ತಾ ಇದೆ. ಇಲ್ಲಿನ ಎರಡೂ ವಿಭಿನ್ನ ಮನಸ್ಥಿತಿಗಳ ಹೋಲಿಕೆ ನಿಜಕ್ಕೂ ವಿಸ್ಮಯಕಾರಿಯಾಗಿದೆ. ಎಡಭಾಳದಲ್ಲಿ ರುಕ್ಮಿಯ ಆವೇಶ, ಅದು ಅಧರ್ಮದ ಸಂಕೇತ, ಬರೀ ಕೋಪ ಮತ್ತು ಅಹಂಕಾರ. ರಥದಲ್ಲಿರುವ ರುಕ್ಮಿಣಿ ಅಣ್ಣನ ಈ ಭಯಾನಕ ರೌದ್ರಾವತಾರ ಕಂಡು ಬೆಚ್ಚು ಬಿದ್ದಿದ್ದಾಳೆ. ಆದರೆ ಬಲಭಾಗದಲ್ಲಿ ಕೃಷ್ಣನ ಮುಖದಲ್ಲಿ ಒಂದು ಚೂರು ನಡಕಾನೇ ಇಲ್ಲ, ಸಂಪೂರ್ಣ ಶಾಂತಿ. ಎಷ್ಟೇ ದೊಡ್ಡ ಸೈನ್ಯ ಬೆನ್ನಟ್ಟಿ ಹೊರ್ತಿದ್ರೂ ಕೃಷ್ಣನ ಆ ನಿರ್ಭಯ ಸ್ಥಿತಿ ನಮಗೆಲ್ಲರಿಗೂ ಒಂದು ಅದ್ಭುತವಾದ ಪಾಠ. ಭಯದಿಂದ ನಡುಗುತ್ತಿದ್ದ ರುಕ್ಮಿಣಿಯನ್ನು ಸಮಾಧಾನ ಮಾಡೋಕೆ ಕೃಷ್ಣ ಹೇಳುವ ಈ ಮಾತು ಎಷ್ಟು ಆಳವಾಗಿದೆ ಅಂದ್ರೆ, ಅಧರ್ಮ ಯಾವಾಗಲೂ ಕೋಪದಿಂದ ಓಡುತ್ತದೆ, ಧರ್ಮ ಶಾಂತವಾಗಿ ನಡೆಯುತ್ತದೆ. ಇದು ಬರೀ ಎರಡು ರಥಗಳ ನಡುವಿನ ಓಟ ಖಂಡಿತ ಅಲ್ಲ, ಇದೊಂದು ಮಾನಸಿಕ ಸಂಘರ್ಷ. ಧರ್ಮದ ದಾರಿಯಲ್ಲಿ ನಡೆಯೋವರಿಗೆ ತಮ್ಮ ಗುರಿಯ ಬಗ್ಗೆ ಸ್ಪಷ್ಟತೆ ಇರುತ್ತೆ, ಹಾಗಾಗಿ ಅಲ್ಲಿ ಭಯ ಅನ್ನೋದೇ ಇರಲ್ಲ ಅನ್ನೋದನ್ನ ಈ ಮಾತು ಸಾರಿ ಸಾರಿ ಹೇಳುತ್ತೆ. ಭಾಗ 2, ಅಹಂಕಾರದ ಸೋಲು. ಆದ್ರೆ ರುಕ್ಮಿಗೆ ಈ ತತ್ವಗಳೆಲ್ಲ ಅರ್ಥ ಆಗೋ ಸ್ಥಿತಿಯಲ್ಲಿ ಅವನಿರಲಿಲ್ಲ. ಅವನ ಸೈನ್ಯ ಈಗ ಕೃಷ್ಣನ ರಥವನ್ನ ತಲುಪೇ ಬಿಡ್ತು. ರಥ ನಿಲ್ಲಿಸು ಕೃಷ್ಣ ಅಂತ ರುಕ್ಮಿ ಗರ್ಜಿಸ್ತಾನೆ. ಆ ಕ್ಷಣದಲ್ಲಿ ಯುದ್ಧದ ಗತಿ ತೀವ್ರವಾಗುತ್ತೆ. ಯುದ್ಧದ ಹಂತಗಳನ್ನು ನಾವಿಲ್ಲಿ ಗಮನಿಸಬಹುದು. ರುಕ್ಮಿಯ ಸೈನ್ಯ ಆಕಾಶದಲ್ಲಿ ಮಿಂಚಿನಂತೆ ಬಾಣಗಳ ಮಳೆ ಸುರಿಸುತ್ತೆ. ಆದರೆ ಕೃಷ್ಣನ ಚಲನೆ ಗಾಳಿಗಿಂತ ವೇಗ. ಕೇವಲ ಕೆಲವೇ ಕ್ಷಣಗಳಲ್ಲಿ ಆ ಬೃಹತ್ ಸೇನೆ ಕುಸಿಯೋಕೆ ಶುರುವಾಗುತ್ತೆ. ಆಗ ಅಹಂಕಾರದ ನೆತ್ತಿಗೇರಿರುವ ರುಕ್ಮಿ ಮುಂದೆ ಬಂದು ಕೃಷ್ಣನನ್ನ ಕೇವಲ ಒಬ್ಬ ಗೋಪಾಲಕ ಅಂತ ಹೀಯಾಳಿಸ್ತಾನೆ. ಕೃಷ್ಣನ ಅಸಲಿ ಶಕ್ತಿ ಅರಿಯದೆ ದ್ವಂದ್ವ ಯುದ್ಧಕ್ಕೆ ಆಹ್ವಾನ ಕೊಡ್ತಾನೆ. ಇದು ಎಷ್ಟು ಅದ್ಭುತವಾಗಿ ವಿವರಿಸುತ್ತೆ ಅಂದ್ರೆ, ಭೌತಿಕ ಯುದ್ಧ ಕೇವಲ ಕ್ಷಣಾರ್ಧದಲ್ಲಿ ಮುಗಿದೇ ಹೋಗುತ್ತೆ. ರುಕ್ಮಿ ತನ್ನ ಸಂಪೂರ್ಣ ಶಕ್ತಿ ಹಾಕಿ ದಾಳಿ ಮಾಡಿದ್ರು ಕೃಷ್ಣನ ಒಂದು ಸಣ್ಣ ಚಲನೆಗೆ ಅವನ ಖಡ್ಗ ಧರೆಗುರಳುತ್ತೆ. ಆಯುಧ ಕಳೆದುಕೊಂಡ ರುಕ್ಮಿ ನಿರಾಯುಧನಾಗಿ ಸೋತು ತಲೆ ತೆಗ್ಗಿಸಿ ನೆಲದ ಮೇಲೆ ಕುಸಿದು ಬೀಳ್ತಾನೆ. ಅಹಂಕಾರ ಹೇಗೆ ಅವಮಾನವಾಡಿ ಬದಲಾಯಿತು ಅನ್ನೋದಕ್ಕೆ ಇದೇ ಸಾಕ್ಷಿ. ಭಾಗ 3, ರುಕ್ಮಿಣಿಯ ಪ್ರಾರ್ಥನೆ ಮತ್ತು ಪ್ರಾಣ ಭಿಕ್ಷೆ. ಈಗ ರಣರಂಗದ ಆ ಗದ್ದಲ ಒಮ್ಮೆಲೆ ನಿಂತು ಬಿಡುತ್ತೆ. ಎಲ್ಲವೂ ಸ್ತಬ್ಧ. ಸೋತು ತಲೆ ತಗ್ಗಿಸಿ ಕುಳಿತಿರುವ ರುಕ್ಮಿಯ ಮೇಲೆ ಕೃಷ್ಣ ತನ್ನ ಖಡ್ಗ ಎತ್ತುತ್ತಾನೆ. ಸಾವಿನ ನೆರಳು ರುಕ್ಮಿಯ ಕಣ್ಣು ಮುಂದೆ ಸುಳಿಯುತ್ತಿದೆ. ಇಲ್ಲಿ ನಾವೆಲ್ಲರೂ ಒಂದು ಕ್ಷಣ ಉಸಿರು ಬಿಗಿ ಹಿಡಿದು ಯೋಚಿಸಬೇಕು. ಇಷ್ಟು ಅಹಂಕಾರದಿಂದ ಧರ್ಮದ ವಿರುದ್ಧವಾಗಿ ನಡೆದುಕೊಂಡ ರುಕ್ಮಿಗೆ ಸಾವೇ ಸರಿಯಾದ ಶಿಕ್ಷೆ ಅಲ್ವಾ? ಕೃಷ್ಣ ತನ್ನ ಖಡ್ಗದಿಂದ ಅವನನ್ನ ಅಲ್ಲಿಯೇ ಮುಗಿಸ್ಬಿಡ್ತಾನ. ರಣರಂಗದ ಆ ಭಯಾನಕ ಮೌನವನ್ನ ಒಡೆಯೋದು ರುಕ್ಮಿಣಿಯ ಧ್ವನಿ. ಅವಳು ತೀವ್ರವಾದ ಭಯದಿಂದ ಓಡಿ ಬಂದು ಕೃಷ್ಣನ ಮುಂದೆ ನಿಲ್ತಾಳೆ. ಪ್ರಭು, ಅವನು ನನ್ನ ಅಣ್ಣ, ಅವನನ್ನ ಕೊಲ್ಲಬೇಡಿ ಅಂತ ಕಣ್ಣೀರಿಡುತ್ತಾ ಪ್ರಾಣಭಿಕ್ಷೆ ಕೇಳ್ತಾಳೆ. ರಕ್ತಪಾತದಿಂದ ಕೊನೆಯಾಗಬೇಕಿದ್ದ ಯುದ್ಧಭೂಮಿ ಈಗ ಕರುಣೆಯ ನಿರೀಕ್ಷೆಯಲ್ಲಿದೆ. ಇಲ್ಲಿ ನಾವು ಗಮನಿಸಬೇಕಾದ ಅತಿ ಮುಖ್ಯವಾದ ಅಂಶ ಅಂದ್ರೆ, ಕೃಷ್ಣ ನೀಡೋ ಈ ಅಂತಿಮ ಸಂದೇಶ. ಅಹಂಕಾರವನ್ನು ಸೋಲಿಸಬೇಕು, ಮಾನವನನ್ನ ಅಲ್ಲ. ಕೃಷ್ಣ ತನ್ನ ಖಡ್ಗ ಕೆಳಗಿಳಿಸ್ತಾನೆ, ರುಕ್ಮಿಯ ಪ್ರಾಣವನ್ನ ಉಳಿಸ್ತಾನೆ. ಆದರೆ ಅವನ ಅಹಂಕಾರವನ್ನ ಮಾತ್ರ ಶಾಶ್ವತವಾಗಿ ಭಸ್ಮ ಮಾಡಿರ್ತಾನೆ. ಜೀವಂತವಾಗಿ ಉಳಿದ್ರೂ ರುಕ್ಮಿ ತನ್ನ ಜೀವನದ ಅತಿ ದೊಡ್ಡ ಸೋಲನ್ನ ಅನುಭವಿಸಿರ್ತಾನೆ. ಭಾಗ 4, ದ್ವಾರಕೆಯಲ್ಲಿ ಅದ್ಧೂರಿ ವಿವಾಹ. ಸರಿ, ಈಗ ರಣರಂಗದ ಧೂಳು, ಆ ರಕ್ತದ ವಾತಾವರಣದಿಂದ ನಾವು ಸ್ವಲ್ಪ ಹೊರಬರೋಣ. ಸಮುದ್ರದ ಮಧ್ಯದಲ್ಲಿ ತಲೆ ಎತ್ತಿರುವ ಆ ಅದ್ಭುತ ದೈವಿಕ ನಗರದ ಕಡೆಗೆ ಹೋಗೋಣ. ದ್ವಾರಕೆಯಲ್ಲಿ ಈಗ ಯುದ್ಧದ ಆತಂಕವಿಲ್ಲ, ಬದಲಾಗಿ ಕಣ್ಮನ ಸೆಳೆಯುವ ವಿವಾಹದ ಸಂಭ್ರಮ. ದ್ವಾರಕೆಯ ಈ ವೈಭವವನ್ನ ವರ್ಣಿಸೋಕೆ ಪದಗಳೇ ಸಾಲ್ದು. ಬಂಗಾರದ ಅರಮನೆಗಳು ದೀಪದ ಬೆಳಕಿನಲ್ಲಿ ಮಿನುಗುತ್ತಿವೆ. ಎಲ್ಲೆಡೆ ಸುಮಧುರ ಸಂಗೀತ, ದ್ವಾರಕೆಯ ಜನರ ಜಯಘೋಷ ಮುಗಿಲು ಮುಟ್ಟಿದೆ.
ದೇವತೆಗಳೇ ಆಕಾಶದಿಂದ ಪುಷ್ಪವೃಷ್ಟಿ ಮಾಡ್ತಿದ್ದಾರೆ. ಬಲರಾಮನ ಮುಖದಲ್ಲಿ ಮಂದಹಾಸ, ಎಲ್ಲರಲ್ಲೂ ಅತೀವ ಸಂತೋಷ. ದ್ವಾರಕೆ ಅಕ್ಷರಶಃ ಒಂದು ದೈವಿಕ ಉತ್ಸವದಂತೆ ಕಂಗೊಳಿಸ್ತಾ ಇದೆ. ಇಲ್ಲಿ ನಿಜಕ್ಕೂ ಗಮನಿಸಬೇಕಾದ ಆಸಕ್ತಿದಾಯಕ ವಿಷಯ ಅಂದರೆ ರುಕ್ಮಿಣಿಯ ಮನಸ್ಥಿತಿಯಲ್ಲಿನ ಅದ್ಭುತ ಬದಲಾವಣೆ. ವಿದರ್ಭದಲ್ಲಿದ್ದಾಗ ಅವಳ ಪ್ರತಿ ಉಸಿರಿನಲ್ಲೂ ಭಯ ಇತ್ತು. ಆ ಶಿಶುಪಾಲನನ್ನ ಮದುವೆಯಾಗಬೇಕಲ್ಲ ಅನ್ನೋ ಹತಾಶೆ ಇತ್ತು. ಆದರೆ ಈ ಬಲಭಾಗದಲ್ಲಿ ಒಮ್ಮೆ ನೋಡಿ, ದ್ವಾರಕೆಯಲ್ಲಿ ಕೃಷ್ಣನ ಪಕ್ಕದಲ್ಲಿ ನಿಂತಿರುವ ಅವಳ ಮುಖದಲ್ಲಿ ಎಂತಹ ದೈವಿಕ ಕಳೆ ಇದೆ ಅಲ್ವಾ. ಅವಳ ಇಡೀ ಜೀವನದ ಪ್ರಾರ್ಥನೆ ಕೊನೆಗೂ ಈಡೇರಿದೆ ಮತ್ತು ಅವಳ ಹೃದಯ ಈಗ ಸಂಪೂರ್ಣ ಸುರಕ್ಷಿತ ಹಾಗೂ ಶಾಂತವಾಗಿದೆ. ಭಾಗ 5 ಶಿಶುಪಾಲನ ಪ್ರತಿಕಾರದ ಕಿಡಿ. ಆದ್ರೆ ಬೆಳಕಿರೋ ಕಡೆ ನೆರಳು ಇದ್ದೇ ಇರುತ್ತಲ್ವಾ. ದ್ವಾರಕೆಯಲ್ಲಿ ಇಷ್ಟೆಲ್ಲ ಅದ್ಧೂರಿ ಸಂಭ್ರಮ ನಡೀತಾ ಇರುವಾಗಲೇ ಬಹುದೂರದ ಒಂದು ಕತ್ತಲೆ ಅರಮನೆಯಲ್ಲಿ ಸೇಡಿನ ಬೆಂಕಿಯೊಂದು ಹೊತ್ಕೊಳ್ಳಕ್ ಶುರುವಾಗಿತ್ತು. ಶಿಶುಪಾಲ, ಅಹಂಕಾರ ಮತ್ತು ಕ್ರೌರ್ಯದ ಮತ್ತೊಂದು ಹೆಸರು. ತನಗೆ ದಕ್ಕಬೇಕಿದ್ದ ರುಕ್ಮಿಣಿಯನ್ನ ಕೃಷ್ಣ ಎಳೆದೈದಿದ್ದನ್ನು ಅವನಿಗೆ ಅರಗಿಸ್ಕೊಳಕ್ ಆಗ್ತಾ ಇಲ್ಲ. ಆ ಕತ್ತಲೆಯ ಕೋಣೆಯಲ್ಲಿ ಕೋಪದಿಂದ ಉರಿತಿರುವ ಅವನ ಕೈಗಳು ನಡುಗುತ್ತಿವೆ. ತನ್ನ ಅವಮಾನವನ್ನು ಅವನು ಮರೆತಿಲ್ಲ, ಹಾಗೆ ತನ್ನ ಸೋಲನ್ನು ಒಪ್ಕೊಳ್ಳೋಕ್ಕೂ ಅವನು ಸಿದ್ಧನಿಲ್ಲ. ಅವನ ಬಾಯಿಂದ ಹೊರಬಂದ ಆ ಒಂದು ವಾಕ್ಯ ಇಡೀ ಕಥೆಯ ಮುಂದಿನ ದಿಕ್ಕನ್ನೇ ಬದಲಿಸುವಂತಿದೆ. ಕೃಷ್ಣ, ಇದು ಇಲ್ಲಿಗೆ ಮುಗಿಯಲ್ಲ. ಈ ಮಾತು ಕೇವಲ ಒಂದು ಬೆದರಿಕೆ ಅಲ್ಲ, ಇದು ಮುಂಬರುವ ಒಂದು ಬಹುದೊಡ್ಡ ಮಹಾಭಾರತದ ಘರ್ಷಣೆಗೆ ಬಿದ್ದ ಮೊದಲ ಅಡಿಪಾಯ. ಬೆಳಕಿನ ಹಬ್ಬದ ನಡುವೆ ಬಿದ್ದ ಈ ಒಂದು ಕತ್ತಲೆಯ ಕಿಡಿ ಹೊಸ ಸಂಘರ್ಷದ ಅಧ್ಯಾಯಕ್ಕೆ ಮುನ್ನುಡಿ ಬರೆದಿದೆ. ಶಿಶುಪಾಲನ ಈ ಉರಿಯುವ ಸೇಡಿನ ಬೆಂಕಿ ಮುಂದೆ ಯಾರನ್ನೆಲ್ಲ ಸುಡಲಿದೆ? ಈ ಪ್ರತೀಕಾರದ ಅಂತಿಮ ಬೆಲೆ ಏನಾಗಬಹುದು? ಧರ್ಮ ಮತ್ತು ಅಧರ್ಮದ ನಡುವಿನ ಈ ಸಂಘರ್ಷ ಖಂಡಿತ ಇಲ್ಲಿಗೆ ಮುಗಿಯಲ್ಲ. ಈ ಪ್ರಶ್ನೆಗಳು ನಮ್ಮನ್ನು ಮುಂದಿನ ರೋಚಕ ಘಟ್ಟಗಳಿಗೆ ಕರೆದೊಯ್ತವೆ. ಅಲ್ಲಿವರೆಗೂ ಈ ದೈವಿಕ ಕಥೆಯ ತಾತ್ಪರ್ಯವನ್ನ ನಾವೆಲ್ಲರೂ ಮನಸ್ಸಿನ ಈ ಮೆಲುಕು ಹಾಕ್ತಿರೋಣ.